ಎಲ್ಲರಿಗೂ ನಮಸ್ತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಗದಗ್, ಕರ್ನಾಟಕ ಸರ್ಕಾರ. 3ನೇ ದಿನದ ICT ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಂಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ವಿಜಯಕುಮಾರ್ ಅಂಗಡಿ, ತಂಡ 4. ತಂಡದ ಹೆಸರು ವೇನಸ್. ನಮ್ಮ ತಂಡದ ನಾಯಕರು ಮಂಜುನಾಥ್ ನರೇಗಲ್. ದ ಸೈನ್ಸ್ ಆಫ್ ಟುಡೇ ಈಸ್ ದ ಟೆಕ್ನಾಲಜಿ ಆಫ್ ಟುಮಾರೋ. 2ನೇ ದಿನದ ವರದಿಯನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ಮುಖ್ಯಾಂಶಗಳನ್ನು ನಾವಿಲ್ಲಿ ಗಮನಿಸೋಣ. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದಂತಹ ತರಬೇತಿ, ಚಿಂತನೆ, ಆ್ಯಪ್ ಪರಿಚಯ, ಹಾಗೆಯೇ ಹಿಂದಿನ ದಿನದ ತರಬೇತಿಯ ಅಂಶಗಳನ್ನು ಕೂಡ ಚರ್ಚೆಯನ್ನು ಮಾಡಲಾಯಿತು. ಮುಖ್ಯವಾಗಿ 2ನೇ ದಿನದ ತರಬೇತಿಯಲ್ಲಿ ಲಿಬ್ರೆ ಕ್ಯಾಲ್ಕುಲೆ, ಲಿಬ್ರೆ ಆಫೀಸ್ ಇಂಪ್ರೆಸ್ ಹಾಗೂ ಟಾಲ್ಫ್ ಟೂಲ್ಗಳ ಕುರಿತು ಕೂಡ ನಾವು ಪರಿಚಯವನ್ನು ಮಾಡಿಕೊಂಡೆವು. ನಾವೀಗ ಈ ಒಂದು ತರಬೇತಿಯ 2ನೇ ದಿನದ ತರಬೇತಿಯ ವರದಿಯ ಮುಖ್ಯಾಂಶಗಳನ್ನು ಒಂದೊಂದಾಗಿ ಗಮನಿಸ್ತಾ ಬರೋಣ. ಪ್ರಾರ್ಥನೆ ಯಾವುದೇ ಒಂದು ಕಾರ್ಯಕ್ರಮದ ಸಕಾರಾತ್ಮಕ ಶಕ್ತಿ, ಏಕತೆ ಮತ್ತು ಉದ್ದೇಶವನ್ನು ಹೆಚ್ಚಿಸುತ್ತೆ. ಮನಸ್ಸಿಗೆ ಶಾಂತಿಯನ್ನು ನೀಡಿ ಅಹಂಕಾರವನ್ನು ಕಡಿಮೆ ಮಾಡಿ ಎಲ್ಲರಲ್ಲೂ ಭಕ್ತಿ ಮತ್ತು ಶರಣಾಗತಿಯ ಭಾವನೆಗಳನ್ನು ಮೂಡಿಸುತ್ತದೆ. ಇದು ಕೇವಲ ಸಾಂಪ್ರದಾಯಿಕವಾಗಿರದೆ ಕಾರ್ಯಕ್ರಮದ ಯಶಸ್ವಿಗೆ ಮತ್ತು ಭಾಗವಹಿಸಿದವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಕೂಡ ಸಹಕಾರಿ. ಸುರೇಶ್ ಸರ್ ಅವರು ಸುಮಧುರವಾದ ಗಾಯನದ ಮೂಲಕ ತರಬೇತಿಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಎಲ್ಲರನ್ನ ತರಬೇತಿ ಕಡೆಗೆ ಕೇಂದ್ರೀಕರಿಸಿದರು. ಇವರು ಮುಂದುವರೆದು ಕರ್ಮ ರಿಟರ್ನ್ಸ್ ಎಂಬ ಯುಕ್ತಿಗೆ ಸೂಕ್ಷ್ಮ ಸಂವೇದನೆಯ ಕಥೆಯ ಮೂಲಕ ಎಲ್ಲರನ್ನ ಚಿಂತನೆಗೆ ಒಳಪಡಿಸಿದ್ರು. ಒಟ್ಟಾರೆಯಾಗಿ ಈ ಒಂದು ಕಥೆಯ ಸಾರಾಂಶವನ್ನು ನಾವು ಒಂದು ವಚನದಲ್ಲಿ ನೋಡೋದಾದರೆ, ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬುದ ಮಾವುದೆ, ಹುಲಿಗಂಜಿ ಹುತ್ತವ ಹೊಕ್ಕಡೆ ಸರ್ಪ ತಿಂಬುದ ಮಾವುದೆ, ಕಾಲಗಂಜಿ ಭಕ್ತನಾದಡೆ ಕರ್ಮ ತಿಂಬುದ ಮಾವುದೆ, ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷಡಂಬಕರ ನಾನೆನೆಂಬೆಗು ಈಶ್ವರ, ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷಡಂಬಕರ ನಾನೇನೆಂಬೆಗು ಈಶ್ವರ. ಸೊ ನಾವು ಎಲ್ಲಿ ಹೋದರೂ ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಮ ಹಿಂದೆ ಇರುತ್ತೆ, ಸೊ ಬೆಂಬಿಡದೆ ಕಾಡುತ್ತೆ ಅಂತ ಹೇಳ್ತಾ ನಾವು 2ನೇ ದಿನದ ವರದಿಯನ್ನು ನಾವು ನೋಡೋಣ. ಈ ಒಂದು 2ನೇ ದಿನದ ವರದಿಯನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಸಣ್ಣದಾದಂಥ ಒಂದು ಐಸ್ ಬ್ರೇಕಿಂಗ್ ಆಕ್ಟಿವಿಟಿ ನಿಮ್ಮ ಮುಂದೆ ಇದೆ. ಇಲ್ಲಿರ್ತಕ್ಕಂಥ ಒಂದು ಸರಳವಾದ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಳ್ತೀರಿ ಅಂತ ಭಾವಿಸ್ತಾ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಐ ಹ್ಯಾವ್ ಎ ಟೇಲ್ ಆ್ಯಂಡ್ ಎ ಹೆಡ್ ಬಟ್ ನೋ ಬಾಡಿ, ವಾಟ್ ಆಮ್ ಐ? ಸರಿಯಾದಂಥ ಉತ್ತರ ಕಾಯಿನ್. 2ನೇ ದಿನದ ಮೊದಲನೇ ಅವಧಿಯನ್ನು ರಾಘವೇಂದ್ರ ಸರ್ ಅವರು ತುಂಬ ನಗುಮೊಗದಿಂದಲೇ ಪ್ರಾರಂಭಿಸಿ ಎಲ್ಲರನ್ನ ನಗೆಗಡಲಿನಲ್ಲೇ ತೇಲಿಸುತ್ತಾ ಲಿಬ್ರೆ ಆಫೀಸ್ ಕ್ಯಾಲ್ಕುಲೆನ ಹೇಗೆ ಬಳಸೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಅವರು ಸ್ವತಃ ಲಿಬ್ರೆ ಆಫೀಸ್ ಕ್ಯಾಲ್ಕುಲೆನಲ್ಲಿ ಮಾರ್ಕ್ಸ್ ಲಿಸ್ಟನ್ನು ತಯಾರಿಸಿ ಸೊ ಎಲ್ರಿಗೂ ಲಿಬ್ರೆ ಆಫೀಸ್ ಕ್ಯಾಲ್ಕುಲೆಯ ಬಗ್ಗೆ ವಿವರವಾಗಿ ತಿಳಿಸಿದ್ರು. ನಂತರ ಎಲ್ಲ ಅಭ್ಯರ್ಥಿಗಳು ಲಿಬ್ರೆ ಆಫೀಸ್ ಕ್ಯಾಲ್ಕುಲೆನಲ್ಲಿ ಮಾರ್ಕ್ಸ್ ಲಿಸ್ಟನ್ನು ಮತ್ತು ಸ್ಕೂಲ್ ಪ್ರೊಫೈಲನ್ನು ತಯಾರಿಸಿ ಖುಷಿಪಟ್ಟರು. ಅಷ್ಟರಲ್ಲೇ ಭೋಜನ ಸಮಯ ಆಗಿದ್ದರಿಂದ ಸವಿಯಾದ ಭೋಜನವನ್ನು ಸವಿದು ಅನ್ನದಾತೋ ಸುಖಿನೋ ಭವಂತು ಎಂದು ತರಬೇತಿಯ ಮಧ್ಯಾಹ್ನದ ಅವಧಿಗೆ ಅಣಿಗೊಂಡೆವು. ಮಧ್ಯಾಹ್ನದ ಅವಧಿಯಲ್ಲಿ ವಿನೋದ್ ಸರ್ ಅವರು ಎಂದಿನಂತೆ ಹೊಸ ಉತ್ಸಾಹ ಉಲ್ಲಾಸದೊಂದಿಗೆ ತರಬೇತಿಯನ್ನು ಪ್ರಾರಂಭಿಸಿದ್ರು. ಎಲ್ಲ ಶಿಕ್ಷಕರನ್ನ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸದೆ ಹ್ಯಾಂಗ್ಮ್ಯಾನ್ ಶೂಲಕ್ಕೆ ಏರಿಸಿದರಯ್ಯ ಅಂತ ನಾವು ಹೇಳ್ಬೋದು. ಅಂದರೆ ಟಾಲ್ಪ್ ಟೂಲ್ಸ್ಗಳ ಬಗ್ಗೆ ಅವರು ಸವಿವರವಾಗಿ ನಮಗೆ ಪರಿಚಯನ ಮಾಡಿಕೊಟ್ರು. ತದನಂತರ ಎಲ್ಲ ಅಭ್ಯರ್ಥಿಗಳು ಟಾಲ್ಫ್ ಟೂಲ್ಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತಾ ತಮ್ಮನ್ನು ತಾವು ಕ್ಷಣ ಹೊತ್ತು ಮೈಮರೆತು ನೆಲೆದದ್ದು ಕೂಡ ಉಂಟು. ಈ ಒಂದು ಟಾಲ್ಫ್ ಟೂಲ್ಗಳನ್ನು ನಾವು ಒಂದೊಂದಾಗಿ ನೋಡೋಣ. ಸೊ ಮೊದಲನೇದಾಗಿ ಜಿ ಕಾಂಪ್ರಿಸ್ ಅಂತಕ್ಕಂಥದ್ದು. ಈ ಒಂದು ಜಿ ಕಾಂಪ್ರಿಸ್ ಅಂತಕ್ಕಂಥ ಒಂದು ಸಾಫ್ಟ್ವೇರ್ 2 ರಿಂದ 10 ವರ್ಷದ ವಯಸ್ಸಿನ ಮಕ್ಕಳಿಗೆ ಅನ್ವಯವಾಗಿರ್ತಕ್ಕಂಥದ್ದು. ಈ ಜಿ ಕಾಂಪ್ರಿಕ್ಸ್ ಸಾಫ್ಟ್ವೇರ್ನಲ್ಲಿ ಚಟುವಟಿಕೆ ಆಧಾರಿತ ಆಟಗಳನ್ನು ಅವರು ಅಳವಡಿಸಿದ್ದಾರೆ. ಇದು ಶೈಕ್ಷಣಿಕವಾಗಿಯೂ ಕೂಡ ಉತ್ತಮವಾದಂತಹ ಒಂದು ಅಂಶವನ್ನು ಒಳಗೊಂಡಿದೆ.
ಈ ಒಂದು ಜಿ ಕಾಂಪ್ಲೆಕ್ಸ್ ಒಂದು ಸಾಫ್ಟ್ವೇರು ನಾವು ಕೂಡ ಇದನ್ನ ಬಹಳ ಉತ್ಸಾಹದಿಂದ ಹುಮ್ಮಸ್ದಿಂದ ಒಂದು ಬಳಸಿದ್ವಿ. ಇದರಲ್ಲಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನ ಆಟಗಳನ್ನ ಖುಷಿಯಿಂದ ಆಡಿದ್ವಿ. ವಿನೋದ್ ಸರ್ ಅವರು ಕೂಡ ಒಂದು ಕಾರ್ ಪಾರ್ಕಿಂಗ್ ಟಾಸ್ಕ್, ಅದರಲ್ಲೂ 13ನೇ ಟಾಸ್ಕ್ ಬಹಳ ಕಷ್ಟವಾಗಿರ್ತಕ್ಕಂಥದ್ದು, ಯಾರೂ ಕೂಡ ಇದನ್ನ ಪೂರ್ಣಗೊಳಿಸಿಲ್ಲ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನು ಕೂಡ ನಮಗೆ ಹೇಳಿದ್ರು. ನಾವು ಅದರಲ್ಲಿ ಪಾಲ್ಗೊಂಡ್ವಿ. ಅದನ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದೇನೆ ಮುಂದಿನ ಹಂತಕ್ಕೆ ನಾವು ಹೋದ್ವಿ. ನಂತರ ನಾವು ಅನಾಗ್ರಾಮ್ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ಕೆ ಜಿಯೋಗ್ರಫಿ ಅನ್ನೋ ಒಂದು ಸಾಫ್ಟ್ವೇರ್ ಅನ್ನು ಕೂಡ ಅವರು ಪರಿಚಯ ಮಾಡಿಕೊಟ್ರು. ಇದರಲ್ಲಿ ಬೇರೆ ಬೇರೆ ದೇಶದ ಮತ್ತೆ ಪ್ರಪಂಚದ ಮ್ಯಾಪ್ಗಳನ್ನ ನಾವು ಸರಳವಾಗಿ ನಾವು ಗುರುತಿಸುವಂತ ಒಂದು ಅಂಶವನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಾಫ್ಟ್ವೇರು. ನಂತರ ಕಝಮ್ ಅಂತಕ್ಕಂಥ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನ ಕೂಡ ಅವರು ತಿಳಿಸ್ಕೊಟ್ರು. ಈ ಒಂದು ಕಝಮ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನಲ್ಲಿ ನಾವು ಹೇಗೆ ವಿಡಿಯೋವನ್ನ ಸ್ಕ್ರೀನ್ ರೆಕಾರ್ಡ್ ಅನ್ನ ಮಾಡುವುದು, ಹೇಗೆ ವಿಡಿಯೋವನ್ನ ಎಡಿಟಿಂಗ್ ಮಾಡುವಂತ ಅಂಶವನ್ನು ಅವರು ತಿಳ್ಕೊಟ್ರು. ಹಾಗೆಯೇ ಸ್ಕ್ರೀನ್ ಶಾಟ್, ನಮಗೆ ಯಾವ ಏರಿಯಾದಲ್ಲಿ ಸ್ಕ್ರೀನ್ ಶಾಟ್ ಅವಶ್ಯಕತೆ ಇದೆ ಅಷ್ಟೇ ಏರಿಯಾವನ್ನ ಮಾತ್ರ ಹೇಗೆ ನಾವು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಅಂಶವನ್ನು ಕೂಡ ಅವ್ರು ಏನ್ ಮಾಡಿದ್ರು, ನಮಗೆ ತಿಳಿಸಿದ್ರು. ಸೊ ಹ್ಯಾಂಗ್ಮ್ಯಾನ್ ಅಂತಕ್ಕಂಥದ್ದು ಇದು ವರ್ಡ್ ರಿಲೇಟೆಡ್ ಫಜಲ್ ಗೇಮ್ ಆಗಿದೆ. ಇದರಲ್ಲಿ ನಾವು ಅವರು ಈ ಒಂದು ಸಾಫ್ಟ್ವೇರ್ನಲ್ಲಿ ಕೊಟ್ಟಂತಹ ಹಿಂಟ್ಗಳನ್ನ ಬಳಸ್ಕೊಂಡು ಅದಕ್ಕೆ ಸರಿಯಾದಂತಹ ಒಂದು ಶಬ್ದವನ್ನ ನಾವು ಊಹೆಯನ್ನ ಮಾಡಬೇಕು. ನಮ್ಮ ಉತ್ತರ ತಪ್ಪಾಗಿದ್ರೆ ಹಂತ ಹಂತವಾಗಿ ನಮಗೆ ಅದೇನ್ ಮಾಡುತ್ತೆ, ಹ್ಯಾಂಗ್ ಮಾಡ್ತಾ ಹೋಗುತ್ತೆ. ಜಿಂಪ್ ಇಮೇಜ್ ಅಂತಕ್ಕಂಥ ಒಂದು ಸಾಫ್ಟ್ವೇರು, ಇದರಲ್ಲಿ ನಾವು ಒಂದು ಫೋಟೋವನ್ನ ಹೇಗೆ ಎಡಿಟಿಂಗ್ ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ತರಬೇತಿಯ ಅವಧಿಯಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ್ ಮಾನ್ಯ ಪ್ರಾಂಶುಪಾಲರು ಆದಂತಹ ಮುಂದಿನಮನಿ ಸಾಹೇಬರು ಭೇಟಿ ನೀಡಿ ತರಬೇತಿಗೆ ಸಲಹೆ ಮತ್ತು ಸೂಚನೆಯನ್ನ ನೀಡಿದ್ರು. ಜೊತೆಗೆ ತರಬೇತಿಯ ನೋಡಲ್ ಅಧಿಕಾರಿಗಳಾದಂತಹ ನದಾಬ್ ಸರ್ ಅವರು ಕೂಡ ಆಗಮಿಸಿ ಎಲ್ಲರಿಗೂ ಹಾಜರಾತಿ ವಹಿಯನ್ನ ವಿತರಿಸಿ ಹಾಜರಾತಿ ಹಾಕುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ರು. ಕೊನೆಯದಾಗಿ ನಾವು ಲಿಬ್ರೋ ಆಫೀಸ್ ಇಂಪ್ರೆಸ್ ಬಗ್ಗೆ ತಿಳಿದುಕೊಂಡೆವು. ಅದಕ್ಕಿಂತ ಮುಂಚೆ ಇನ್ನೊಂದು ಸರಳವಾದಂತಹ ಒಂದು ಐಸ್ ಬ್ರೇಕಿಂಗ್ ಆಕ್ಟಿವಿಟಿ ಇದೆ. ಇದರಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನ ಗಮನಿಸಿ ಒಂದು ಶಬ್ದವನ್ನ ನೀವು ಇದರಲ್ಲಿ ಇರ್ತಕ್ಕಂಥ ಒಂದು ಶಬ್ದವನ್ನ ನೀವು ಊಹೆಯನ್ನ ಮಾಡಬೇಕು. ಇಲ್ಲಿ 3 ಚಿತ್ರಗಳಿವೆ. ಆ 3 ಚಿತ್ರಗಳನ್ನ ನೀವು ಹೊಂದಿಸಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶಬ್ದವನ್ನ ನೀವು ರಚನೆಯನ್ನ ಮಾಡಬೇಕು. ಸೊ ಎಲ್ಲರೂ ರಚನೆಯನ್ನ ಮಾಡಿದ್ರಿ ಅಂತ ಅನ್ಕೊಳ್ತಾ ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಜರ್ಮಿನೇಷನ್. ಸೊ ವಿನೋದ್ ಸರ್ ಅವರು ಕೊನೆಯದಾಗಿ ಲಿಬ್ರೋ ಆಫೀಸ್ ಇಂಪ್ರೆಸ್ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಇದು ಪವರ್ ಪಾಯಿಂಟ್ ತರದೇ ಆದಂತಹ ಒಂದು ಸಾಫ್ಟ್ವೇರ್ ಆಗಿದ್ದು, ಅದಕ್ಕಿಂತ ಸರಳವಾಗಿ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸ್ಲೈಡ್ಗಳನ್ನ ರಚನೆಯನ್ನ ಮಾಡ್ಬೋದು. ಹಾಗೆ ನಾವು ಮಾಡ್ತಕ್ಕಂಥ ಕಾನ್ಸೆಪ್ಟ್ ರಿಲೇಟೆಡ್ ಸ್ಲೈಡ್ಗಳನ್ನ ರಚನೆ ಮಾಡಿಕೊಂಡು ಪ್ರೆಸೆಂಟೇಷನ್ ಅನ್ನ ನಾವು ಮಾಡ್ಬೋದು. ಕಲಿಕೆ ಅಂತಕ್ಕಂಥದ್ದು ತುಂಬಾ ನಿರಂತರವಾದಂತಹ ಪ್ರಕ್ರಿಯೆ. BM ಶ್ರೀಕಂಠಯ್ಯನವರ ಉಕ್ತಿಯಂತೆ ಬಹಳವಷ್ಟು ಕಾಲವು ನಾವು ಕಲಿಯುತ್ತಲೇ ಇರಬೇಕು ಅಂತ ಹೇಳ್ತಾ ಈ ಒಂದು ವರದಿ ವಾಚನವನ್ನ ನಾ ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಸೊ ಇಷ್ಟೊತ್ತು ಆಲಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಒಂದು ವರದಿ ವಾಚನವನ್ನ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.